ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಮತ್ತೆ ತುಂಬ ದಿನಗಳ ನಂತರ ವಿಡಿಯೋ ಮಾಡಲಿಕ್ಕೆ ಒಂದು ಕಾಲಾವಕಾಶ ಸಿಕ್ತು. ಸುಮಾರು ಇಷ್ಟು ದಿನದ ಗ್ಯಾಪು ಯಾವತ್ತೂ ಆಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ, ಒಂದು ಕಡೆಗೆ ಬ್ಯುಸಿ ಶೆಡ್ಯೂಲ್, ಅದರಿಂದ ಯಾವುದೇ ವಿಡಿಯೋಸ್ ಮಾಡಲಿಕ್ಕಾಗಿಲ್ಲ. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ನಮ್ಮ ಬೆಂಗಳೂರು ಅರ್ಬನ್ ಲಿಮಿಟ್ ಆಗ್ಬೋದು ಅಥವಾ ರೂರಲ್ ಲಿಮಿಟ್ ಆಗ್ಬೋದು, ಬಿ ಖಾತಾ ಪ್ರಾಪರ್ಟೀಸ್ ಏನಿದೆ ಆ ಪ್ರತಿಯೊಂದು ಬಿ ಖಾತಾ ಪ್ರಾಪರ್ಟಿ ಕೂಡ ಎ ಖಾತಾ ಕೊಡಬೇಕು ಅಂತ ಹೇಳಿಬಿಟ್ಟು ಏನು ತೀರ್ಮಾನ ಮಾಡಿದೆ, ಅದರ ಬಗ್ಗೆ ಈ ವಿಡಿಯೋದಲ್ಲೇ ಮಾತಾಡೋಣ. ಫ್ರೆಂಡ್ಸ್, ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆ ನಿಮಗೆಲ್ಲ ಗೊತ್ತಿರೋದೇನೆ, ದಿನಕ್ಕೆ ಒಂದು ಬದಲಾವಣೆಯನ್ನು ತರ್ತಾ ಇರುತ್ತೆ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಯಾರು ಬೇಜಾರು ಮಾಡ್ಕೋಬೇಡಿ. ಏನು ನಮ್ಮ ಕರ್ನಾಟಕ ಸರ್ಕಾರ ದಿನಕ್ಕೊಂದು ಬದಲಾವಣೆಯನ್ನು ತರ್ತಾ ಇದೆ. ಅದರಲ್ಲಿ ಈ ಬಿ ಖಾತಾ ಮತ್ತು ಎ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್. ಯಾಕಂತಂದರೆ ಈ ಬಿ ಖಾತಾದಲ್ಲಿ ದಿನ ಬೆಳಗಾದರೆ ಒಂದೊಂದು ಸಮಸ್ಯೆಗಳು ಬರ್ತಾ ಇದೆ. ಅದನ್ನು ಆನ್ ಟೈಮ್ ಇವರು ಇಶ್ಯೂ ಮಾಡೋದಕ್ಕಾಗದೇ ಇರೋದು ಒಂದು ಕಾರಣ. ಮತ್ತು ಇಶ್ಯೂ ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ಪ್ರಯೋಜನ ಇಲ್ಲದೆ ಇರೋಂಥದ್ದು. ಅದಕ್ಕಾಗೇನೆ ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಬಿ ಖಾತಾ ಪ್ರಾಪರ್ಟೀಸ್ ಇದೆ ಅಷ್ಟು ಬಿ ಖಾತಾ ಪ್ರಾಪರ್ಟಿ ಕೂಡ ಎ ಖಾತಾ ಕೊಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನವನ್ನು ಕೂಡ ಮಾಡಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಈ ಬಿ ಖಾತಾದಿಂದ ಎ ಖಾತಾಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಇರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾವುದೇ ಒಂದು ಆಸ್ತಿ ಇದೆ, ಆಸ್ತಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಆಸ್ತಿಯನ್ನು ಮಾಡಿದ್ದೀವಿ. ಯಾಕಂತಂದರೆ ಪ್ರತಿಯೊಬ್ಬರದ್ದು ಕನಸು ಅನ್ನೋದೊಂದು ಇರುತ್ತೆ. ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಳ್ಬೇಕು ಅಥವಾ ಸಿಟಿ ಲಿಮಿಟಲ್ಲಿ ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು. ಈ ಥರ ಎಲ್ಲನೂ ಮಧ್ಯಮ ವರ್ಗದವರು ಎಷ್ಟೋ ಜನ ಕನಸು ಕಾಣ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಬಿ ಖಾತಾ ಏನು ಪ್ರಾಪರ್ಟಿಗಳನ್ನ ತಗೊಂಡಿದ್ದಾರೆ ಅವರು ಎಲ್ಲನೂ ಒಂದು ಸಂಕಷ್ಟವನ್ನೇ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಯಾಕಂತಂದರೆ ಈ ಬಿ ಖಾತಾಗೆ ಎಲ್ಲ ಸೌಲಭ್ಯಗಳನ್ನು ನೀಡುವುದಾಗಿ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಭರವಸೆಯನ್ನು ನೀಡಿತ್ತು. ಆದರೂ ಕೂಡ ಆ ಗೊಂದಲಗಳು ಇನ್ನೂ ಕೂಡ ಮುಗಿದಿಲ್ಲ, ಅದು ಮುಂದುವರಿತಾನೆ ಇದೆ. ಈ ಗೊಂದಲ ಯಾವಾಗ ಮುಂದುವರಿತಾ ಇದೆ, ಆ ಗೊಂದಲ ಮುಂದುವರಿತಾ ಇರೋದ್ರಿಂದಲೇ ಬಿ ಖಾತಾವನ್ನು ಎ ಖಾತಾ ಆಗಿ ನಾವು ಕನ್ವರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಅದು ವೆಬ್ಸೈಟ್ ಕೂಡ ಆಲ್ರೆಡಿ ರೆಡಿ ಆಗ್ತಾ ಇದೆ. ಹಾಗಾದರೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಈ ಬಿ ಖಾತಾ ಆಸ್ತಿಯನ್ನು ಎ ಖಾತಾ ಮಾಡಿಸ್ಕೋಬೇಕಂದ್ರೆ ಹೇಗೆ ಮಾಡಿಸ್ಕೊಳ್ಬೇಕು, ಮತ್ತು ಬಿ ಖಾತಾಗೆ ಎಷ್ಟು ಖರ್ಚಾಗುತ್ತೆ, ಮತ್ತು ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾಕಂತಂದರೆ ಈ ಬಿ ಖಾತಾದ ಕಗ್ಗಂಟು ಮುಗಿಯೋದಕ್ಕೆ ಯಾವುದೇ ಒಂದು ಮುನ್ಸೂಚನೆ ಕೂಡ ಕಾಣಿಸ್ತಾ ಇಲ್ಲ. ಈ ಬಿ ಖಾತಾ ಪ್ರಾಪರ್ಟಿಗೆ ಇರುವಂತಹ ಗೊಂದಲ ಇವತ್ತು ಹರಿಯುತ್ತಾ ನಾಳೆ ಮುಗಿಯುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ನಲ್ಲೇನೆ ಜನ ಕಾಲವನ್ನು ಕಳೀತಾ ಇದ್ದಾರೆ. ಆದ್ದರಿಂದ ಈ ಬಿ ಖಾತಾ ಏನಿದೆ, ಈ ಬಿ ಖಾತಾ ಬದಲಿಗೆ ಎ ಖಾತಾವನ್ನು ಮಾಡಬೇಕು, ಎ ಖಾತಾವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಹಾಗಾದರೆ ಈ ಬಿ ಖಾತಾ ಆಸ್ತಿಯನ್ನು ಎ ಖಾತಾ ಮಾಡಿಸಿಕೊಳ್ಳಬೇಕಾದಂತಹ ಟೈಮಲ್ಲಿ ನಾವು ಅನುಸರಿಸಬೇಕಾದಂತಹ ವಿಧಾನಗಳ ಏನು
ಮತ್ತೆ ಎ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಯಾವೆಲ್ಲ ದಾಖಲೆಗಳು ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಆಸ್ತಿಗಳಿಗೆ ಎ ಖಾತಾ, ಬಿ ಖಾತಾ ಮತ್ತೆ ಇ ಖಾತಾ ಅಂತ ಹೇಳಿಬಿಟ್ಟು 3 ರೀತಿಯಲ್ಲಿ ಈ ಖಾತಾಗಳನ್ನು ವರ್ಗಾವಣೆ ಮಾಡಿದ್ದಾರೆ. ಈ ಎ ಖಾತಾ ಅನ್ನೋ ಒಂದು ಪ್ರಾಪರ್ಟಿ ತುಂಬಾನೇ ಸುರಕ್ಷಿತ, ತುಂಬಾನೇ ಹೆಲ್ಪ್ಫುಲ್, ತುಂಬಾನೇ ವ್ಯಾಲ್ಯೂಯೇಬಲ್. ಯಾಕಂತಂದ್ರೆ ಬಿ ಖಾತಾಗೂ ಎ ಖಾತಾಗೂ ಲಾಟ್ ಆಫ್ ಡಿಫರೆನ್ಸ್ ಬರುತ್ತೆ. ಎ ಖಾತಾಗೆ ಎಲ್ಲ ರೀತಿಯ ಬೆನಿಫಿಟ್ಸ್ ಸಿಗುತ್ತೆ, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಸಿಗುತ್ತೆ, ಎಲ್ಲ ರೀತಿಯ ಫೆಸಿಲಿಟಿನೂ ಕೊಡುತ್ತೆ ಕರ್ನಾಟಕ ಸರ್ಕಾರ. ಮತ್ತೆ ಎ ಖಾತಾ ಪ್ರಾಪರ್ಟಿ ಅಂತಂದ್ರೆ ಯಾವುದೇ ಬಯ್ಯರ್ ಹಿಂದೆ ಮುಂದೆ ನೋಡಲ್ಲ, ಎಲ್ಲರೂ ತಗೊಳ್ಳೋದಕ್ಕೆ ಮುಂದೆ ಬರ್ತಾರೆ. ಹೀಗೆ ಎ ಖಾತಾಗೂ ಬಿ ಖಾತಾಗೆ ತುಂಬಾನೇ ಡಿಫ್ರೆನ್ಸ್ ಇದೆ. ಅದೇ ನೀವು ಬಿ ಖಾತಾ ಮಾಡಿಸ್ಕೊಂಡ್ರೆ ನಿಮಗೆ ಲಾಯರ್ ಏನೇ ಅದಕ್ಕೆ ಒಪಿನಿಯನ್ ಅನ್ನ ಸಂಪೂರ್ಣವಾಗಿ ಕೊಡೋದಿಲ್ಲ. ಆದ್ರಿಂದ ಎ ಖಾತಾ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದಿದೆ. ಹಾಗಾದ್ರೆ ಬಿ ಖಾತಾ ಪ್ರಾಪರ್ಟಿಯನ್ನ ಎ ಖಾತಾ ಆಗಿ ಯಾವ ರೀತಿಯಲ್ಲಿ ಸರಳವಾಗಿ ನಾವು ಕನ್ವರ್ಟ್ ಮಾಡಬಹುದು? ಯಾಕಂದ್ರೆ ಅಷ್ಟು ಸುಲಭ ಮಾಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಬಿ ಖಾತಾವನ್ನ ಎ ಖಾತಾ ಮಾಡಲಿಕ್ಕೆ. ಏನು ಯಾವುದೇ ಒಂದು ಪ್ರಾಪರ್ಟಿಯಲ್ಲಿ ಬಾಕಿ ಉಳಿದಿರುವಂತಹ ಆಸ್ತಿ ತೆರಿಗೆ ಏನ್ ಬರುತ್ತೆ, ಆ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿ ಕರ್ನಾಟಕ ಸರ್ಕಾರ ಏನು ನಿಗದಿಪಡಿಸುತ್ತೆ, ಆ ನಿಗದಿಪಡಿಸಿದ ಅಮೌಂಟ್ ಅನ್ನ ಮತ್ತೆ ಇಲ್ಲಿವರೆಗೂ ಏನು ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರುವಂತಹ ಟ್ಯಾಕ್ಸ್, ಕಂದಾಯ ಅಂತ ಏನ್ ಹೇಳ್ತೀವಿ, ಆ ಕಂದಾಯವನ್ನ ಮೊದಲು ಪೇ ಮಾಡಬೇಕು. ಮೊದಲು ಪೇ ಮಾಡಿ ಅದನ್ನ ಬಿ ಖಾತಾದ ಆಸ್ತಿಯನ್ನ ಎ ಖಾತಾ ಆಗಿ ನಾವು ಪರಿವರ್ತನೆಯನ್ನ ಮಾಡಿಕೊಳ್ಳಬಹುದು. ಯಾಕಂತಂದ್ರೆ ನಾವು ಮೊದಲು ಎಲ್ಲಾ ರೀತಿಯ ಟ್ಯಾಕ್ಸ್ ಅನ್ನ ಕ್ಲಿಯರ್ ಮಾಡಬೇಕು, ನಂತರ ಬೆಟರ್ಮೆಂಟ್ ಚಾರ್ಜಸ್ ಏನು ಸರ್ಕಾರ ನಿಗದಿಪಡಿಸುತ್ತೆ. ಇವಾಗ 250 ರೂಪೀಸ್ ಒಂದು ಸ್ಕ್ವೇರ್ ಫೀಟ್ಗೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಎಕ್ಸಾಕ್ಟ್ ಇನ್ನೂ ಗೊತ್ತಾಗಿಲ್ಲ. ಯಾಕಂತಂದ್ರೆ ವೆಬ್ಸೈಟ್ ಇನ್ನೂ ರೆಡಿ ಆಗ್ತಾ ಇದೆ. ಅದು ಆದ ತಕ್ಷಣನೇ ಎಲ್ಲ ರೀತಿಯ ಇದು ಬಿ ಖಾತಾದಿಂದ ಎ ಖಾತಾಗೆ ನಾವು ಕನ್ವರ್ಟ್ ಅನ್ನ ಮಾಡಬಹುದು. ಹಾಗಾದ್ರೆ ಈ ಬಿ ಖಾತಾ ಮತ್ತೆ ಬಿ ಖಾತಾದಿಂದ ಎ ಖಾತಾಗೆ ಕನ್ವರ್ಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ನಿರ್ದಿಷ್ಟ ಶುಲ್ಕಗಳು, ನಾನೇನು ಹೇಳಿದೆ, ಸರ್ಕಾರ ಏನು ಬೆಟರ್ಮೆಂಟ್ ಚಾರ್ಜಸ್ ಅಂತಂದೇಳಿ ನಿರ್ದಿಷ್ಟ ಶುಲ್ಕವನ್ನ ವಿಧಿಸುತ್ತೆ ಅದನ್ನ ಪಾವತಿ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆ ಮುಗಿದ ನಂತರ ನಿಮ್ಮ ಬಿ ಖಾತಾ ಆಸ್ತಿಗೆ ಸಂಬಂಧಿಸಿದಂತೆ BBMP ಹೋಯ್ತು. ಇವಾಗ ಏನು GBA ಇದೆ ಆ GBAಗೆ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಆಯಾ ಸ್ಥಳೀಯ ಮಹಾನಗರ ಪಾಲಿಕೆ ಅಥವಾ ನಗರಸಭೆ ಅಥವಾ ಪುರಸಭೆಗಳಲ್ಲಿ ನೀವು ಬಿ ಖಾತಾದಲ್ಲಿರುವಂತಹ ಆಸ್ತಿಯನ್ನ ಎ ಖಾತಾವಾಗಿ ಬದಲಾಯಿಸಲು ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ಏನೇನು ದಾಖಲೆಗಳು ಬೇಕು ಅಂತಂದ್ರೆ ಆಸ್ತಿ ಪತ್ರದ ದಾಖಲೆ, ಮದರ್ ಡಾಕ್ಯುಮೆಂಟ್ಸ್, ಆಸ್ತಿ ತೆರಿಗೆ ಪತ್ರ, ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್, ಮತ್ತೆ ನೀವೇನು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಏನು ಹೋಗ್ತೀರಾ ಅದ್ರದ್ದೇನಾದ್ರೂ ಇತ್ತು ಅಂತಂದ್ರೆ ನಕ್ಷೆ, ಮತ್ತೆ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಮತ್ತೆ ಯಾರ ಹೆಸರಲ್ಲಿರುತ್ತೆ ಅವ್ರದ್ದು ಆಧಾರ್ ಕಾರ್ಡ್, ಮತ್ತೆ ಒಂದು ಫೋಟೋ, ಮತ್ತೆ ಬೆಟರ್ಮೆಂಟ್ ಚಾರ್ಜಸ್ ಏನ್ ಪೇ ಮಾಡ್ತೀವಿ ಅದರದ್ದು ಸ್ಲಿಪ್, ಇಷ್ಟುನು ಅಟ್ಯಾಚ್ ಮಾಡಿಬಿಟ್ಟು ಆ ಬದಲಾವಣೆ ಏನು ಕನ್ವರ್ಟ್ ಮಾಡಲಿಕ್ಕೆ ಒಂದು ಫಾರಂ ಬರುತ್ತೆ, ಆ ಫಾರ್ಮ್ ಅರ್ಜಿಯನ್ನ ಫಿಲ್ ಮಾಡಿ. ನಾನು ಹೇಳ್ತೀನಿ, ಅದು ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನಿಮ್ಗೆ ಅಪ್ಲಿಕೇಶನ್ ಯಾವ ತರ ಫಿಲ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಅದೇ ರೀತಿಯಲ್ಲಿ ನೀವು ಫಿಲ್ ಮಾಡಿ ಅರ್ಜಿಯನ್ನ ಕೊಡಬೇಕಾಗುತ್ತದೆ. ಇದು ನಮ್ಮ
ಕರ್ನಾಟಕ ಸರ್ಕಾರದ ಕಾನೂನಿನ ಅನ್ವಯ ನಿರ್ದಿಷ್ಟ ಶುಲ್ಕವನ್ನ ಪಾವತಿ ಮಾಡಿಸಿಕೊಂಡು ನಿಮಗೆ ಬಿ ಖಾತಾದಿಂದ ಎ ಖಾತಾವನ್ನ ನಮ್ಮ ಕರ್ನಾಟಕ ಸರ್ಕಾರ ನೀಡುತ್ತೆ. ಇನ್ನು ಈ ಬಿ ಖಾತಾದಿಂದ ಎ ಖಾತಾ ವರ್ಗಾವಣೆ ವಿಧಾನ ಮತ್ತೆ ಎಷ್ಟು ಶುಲ್ಕ ಆಗುತ್ತದೆ ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ನಿರ್ದಿಷ್ಟವಾಗಿ ತಿಳಿಸಿಲ್ಲ. ಅದು ಸರ್ಕ್ಯುಲರ್ ಬಂದಾದ್ಮೇಲೆ ಬಿ ಖಾತಾದಿಂದ ಎ ಖಾತಾಗೆ ಕನ್ವರ್ಟ್ ಮಾಡಲಿಕ್ಕೆ ಎಷ್ಟು ಆಸ್ತಿ ತೆರಿಗೆಯನ್ನ ಅಥವಾ ಎಷ್ಟು ಬೆಟರ್ಮೆಂಟ್ ಚಾರ್ಜ್ ಅನ್ನ, ಎಷ್ಟು ಡೆವಲಪ್ಮೆಂಟ್ ಚಾರ್ಜ್ ಅನ್ನ ಕಟ್ಟಬೇಕು ಅನ್ನೋದು ಒಂದು ಸರ್ಕ್ಯುಲರ್ ಬರುತ್ತೆ. ಆ ಸರ್ಕ್ಯುಲರ್ ಬಿಟ್ಟ ತಕ್ಷಣ ಅಪ್ಲಿಕೇಶನ್ ಯಾವ ತರ ಫಿಲ್ ಮಾಡಬೇಕು ಮತ್ತೆ ಆ ಸರ್ಕ್ಯುಲರ್ ಅನ್ನ ಕೂಡ ನಾನು ಅಟ್ಯಾಚ್ ಮಾಡಿ ನಿಮಗೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಎಲ್ಲರೂ ಕೂಡ ಆ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಪ್ರಾಪರ್ಟಿ ಓನರ್ಸ್ ಏನಿದ್ದಾರೆ, ಆ ಬಿ ಖಾತಾ ಅಪ್ಲೈ ಮಾಡೋ ಬದಲಿಗೆ ಇನ್ನೇನು ಎ ಖಾತಾ ರಿಲೀಸ್ ಆಗ್ತಾ ಇದೆ, ಆ ಎ ಖಾತಾಗೆ ಬೇಕಾದಂತಹ ದಾಖಲೆಗಳು ನಾನೆಲ್ಲ ಹೇಳಿದ್ದೀನಿ. ಆ ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂತಂದ್ರೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಫಂಡ್ ಬೇಕೇ ಬೇಕು. ಆದ್ರಿಂದ ಕರ್ನಾಟಕ ಎ ಖಾತಾವನ್ನ ರಿಲೀಸ್ ಮಾಡ್ತಾ ಇದೆ. ಎಲ್ಲರೂ ಕೂಡ ಬಿ ಖಾತಾವನ್ನ ಎ ಖಾತಾ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇದು ಬೆಟರ್ ಟೈಮ್ ಮತ್ತೆ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೇಕು. ಓಕೆ ಫ್ರೆಂಡ್ಸ್, ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.